ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡೋದಕ್ಕೆ ಖುಷಿಗಿಂತ ಜಾಸ್ತಿ ಕಷ್ಟ ಇವತ್ತಿದೆ. ಯಾಕಂತ ಹೇಳಿದ್ರೆ ನಾವು ಬಂದಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಅವತಾರ್ ವಸ್ತು ಪ್ರದರ್ಶನ ಎಕ್ಸಿಬಿಷನ್ ಏನ್ ನಡೀತಾ ಇದೆ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ, ಅಲ್ಲಿಗೆ. ಬಟ್ ಜನ ಜಾತ್ರೆ ಹೆಂಗಿದೆ ಅಂತ ಹೇಳಿದ್ರೆ ಕಡ್ಲೆಕಾಯಿ ಪರೀಕ್ಷೆಗೂ ಇಷ್ಟು ಜನ ಇಲ್ಲ ಅನ್ಸುತ್ತೆ. ಬಹುಶಃ ಟಿಕೆಟ್ಗೆ ಅರ್ಧ ಗಂಟೆ ಕಾದಿದೀವಿ, ಟಿಕೆಟೇ ಕೊಡ್ತಾ ಇಲ್ಲ. ಏನಕ್ಕೆ ಅಂದ್ರೆ ಒಳಗಡೆ ಜನ ಜಾಸ್ತಿ ತುಂಬಿಕೊಂಡಿದ್ದಾರೆ ಅಂತ. ಅಂತೂ ಇಂತೂ ಫೈನಲಿ ಪರ್ ಹೆಡ್ 80 rupees ಕೊಟ್ಟು ಟಿಕೆಟ್ ನಂತೂ ತಗೊಂಡಿದೀವಿ. ಒಳಗಡೆ ಹೋದ್ರೆ ಅಲ್ಲಿ ಹೆಂಗ್ ಜನ ಜಂಗುಳಿ ಇರುತ್ತೋ ಗೊತ್ತಿಲ್ಲ. ಅಲ್ಲಿ ಜನ ಜಾಸ್ತಿ ಇದಾರೆ, ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋ ಕಾರಣಕ್ಕೆ ಟಿಕೆಟ್ನೇ ಕೊಡೋದ್ ನಿಲ್ಸಿದ್ರು. ನೋಡೋಣ ಒಳಗಡೆ ಹೆಂಗಿದೆ. ಅವತಾರ್ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವರು ಇಷ್ಟಪಟ್ಟು ನೋಡ್ತಾರೆ. ಬಟ್ ಸ್ಟಿಲ್ ಎಕ್ಸಿಬಿಷನ್ ಅಂತ ಬಂದಾಗ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತಲ್ವಾ. ಒಂದು ಫುಡ್ ಇದೆ, ಮತ್ತೊಂದು ಪರ್ಚೇಸಿಂಗಿಗೆ ಶಾಪಿಂಗಿಗೆ ಅಂತ ಹೇಳಿ ಸ್ಟಾಲ್ಸ್ ಇದೆ, ಗೇಮ್ಸ್ ಇದೆ, ಜೊತೆಗೆ ಎಕ್ಸಿಬಿಷನ್ ಎಲ್ಲ ಹೆಂಗಿರುತ್ತೆ ಬನ್ನಿ ಹೋಗೋಣ. ನೋಡಿಲಿ ಲಿಟ್ರಲಿ ಸುರಂಗ ಮಾರ್ಗ ಒಳಗಡೆ ಹೋಗ್ತಿದೀವಿ. ಓ ಈ ಸರಿದು ಇದೆಯಲ್ಲ, ಇವಾಗ ಮೊನ್ನೆ ಅಷ್ಟೇ ರಿಲೀಸ್ ಆಗಿರೋಂತ ಅವತಾರ್ ಪಾರ್ಟ್ 3 ಫೈರ್ ಅಂಡ್ ಆಶ್. ಅದು ಫಸ್ಟ್ ಒನ್ ಆಯ್ತು ಅವತಾರ್, ಅದಾದ್ಮೇಲೆ ವಾಟರ್ ಆಯ್ತು, ಈಗ ಫೈರ್ ಅಂಡ್ ಆಶ್. ಅದರಲ್ಲಿ ಇದೆಯಲ್ಲ ಅದೇ ತರ ರೀಕ್ರಿಯೇಟ್ ಮಾಡಿದ್ದಾರೆ. ಎಲ್ಲ ಅವತಾರ್ ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟಿದೆ. ಬಟ್ ಹೆಸರುಗಳು ನನ್ಗೆ ಕ್ಲಾರಿಟಿ ಇಲ್ಲ, ನಾನೇನ್ ಹೇಳೋದು. ಜೇಕ್ ಅವನು, ಜಾಕ್ ಅಲ್ಲ ಜೇಕ್. ಜೇಕು, ಅವನ್ ಮಗ ಲೋವಾಕು, ಅವನ್ ಗರ್ಲ್ ಫ್ರೆಂಡ್ ಕಿರಿ, ಇವರೇ ಒಂದಷ್ಟು ಜನ ಗೊತ್ತಿರೋರಷ್ಟೇ. ಅದು ಬಿಟ್ರೆ ಬೇರೆ ಯಾರ ಹೆಸರು ಗೊತ್ತಿಲ್ಲ. ಹಾ ಸಕ್ಕದಾಗಿದೆ ನೋಡಿ, ಫ್ಲವರ್ಸ್ ಕಂಪ್ಲೀಟ್. ಹೌದು. ಇವತ್ತಷ್ಟೇ ಅವತಾರ್ ಮೂವಿನೂ ನೋಡಿದೀವಿ ನಾವು. ಮೂವಿ ನೋಡ್ಕೊಂಡು ಇಲ್ಲಿ ಬಂದ್ರೆ ಲೇಟೆಸ್ಟ್ ವರ್ಷನ್, ಲೇಟೆಸ್ಟ್ ಏನದು ಚಾಪ್ಟರ್, ಅದು ಚಾಪ್ಟರ್ 2 1 3 ಅದು 3. ಮಕ್ಕಳಂತೂ ದೇವ್ರಣೆ ಸಖತ್ ಇಷ್ಟ ಪಡ್ತಾರೆ. ಸಖತ್ತಾಗಿ ರೀಕ್ರಿಯೇಟ್ ಮಾಡಿದ್ದಾರೆ ಮಾತ್ರ. ಯಾಕೆ ಸಂಜೆ ಮೇಲೆ ಇಟ್ಟಿದ್ದಾರೆ ಅಂತ ಪ್ರತಿ ಸರಿ ಕ್ವೆಶ್ಚನ್ ಬರ್ತಾ ಇತ್ತು. ಯಾಕಂದ್ರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿ 10-15 ಡೇಸ್ ಮೇಲೆ ಆಗೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಈ ಮಂತ್ ಪೂರ್ತಿ ಇರುತ್ತೆ, ಅಂದ್ರೆ ಡಿಸೆಂಬರ್ ಪೂರ್ತಿ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ಜಾನಲ್ಲೂ ಕಂಟಿನ್ಯೂ ಆಗುತ್ತಾ ಏನೋ ಗೊತ್ತಿಲ್ಲ. ಯಾಕಂದ್ರೆ ಜನ ಅಷ್ಟ್ರ ಮಟ್ಟಿಗೆ ಬರ್ತಾ ಇದಾರೆ. ಜನ ಜಾತ್ರೆ ಕಂಪ್ಲೀಟ್ ಆಗಿ. ಏನಕ್ಕೆ ಸಂಜೆ ಟೈಮ್ ಅಂತ ಹೇಳಿದ್ರೆ ಕಲರ್ಫುಲ್ ಆಗಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ. ಡೇ ಟೈಮ್ ಅಲ್ಲಿ ಬಂದ್ರೆ ಈ ಎಫೆಕ್ಟ್ ಎಲ್ಲ ತೋರ್ಸಕ್ಕಾಗಲ್ಲ. ಇಲ್ಲೇನು ಫಾರೆಸ್ಟ್ ಫ್ಲವರ್ಸ್ ಎಲ್ಲ ರೀಕ್ರಿಯೇಟ್ ಮಾಡಿದ್ದಾರೆ, ಅದು ವಿತೌಟ್ ಲೈಟ್. ದೇವರಾಣೆ ಒಂದು ಅರ್ಥ ಆಗ್ತಿರ್ಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಇರೋದೆಲ್ಲ ಈವಾ ಅನ್ಸುತ್ತೆ. ಅವಳ್ಕಿರಿ ಹುಡ್ಕೊಂಡು ಹೋಗ್ತಾ ಇರ್ತಾಳಲ್ಲ, ಈವಾ ನಮ್ಮನ್ ಕಾಪಾಡು ಅಂತ ಅವ್ರ ದೇವ್ರು. ಇದೇ ಈವಾ, ಒರಿಜಿನಲ್ ಈವಾ. ನಮ್ಮ ಕಿರಿಗೆ ಕನೆಕ್ಟ್ ಆಗತ್ತಲ್ಲ, ಜಡೆ ಒಳಗಡೆಯಿಂದ ಬಂದ್ಬಿಟ್ಟು ಯಾವ್ದೋ ಒಂದು ಕನೆಕ್ಟ್ ಮಾಡ್ತಾಳಲ್ಲ, ಅದೇ. ಬನ್ನಿ ಸಮುದ್ರದ ಒಳಗಡೆ ಇರೋ ಈವಾ ಜೊತೆಗೆ ಯಾರ್ಯಾರು ಕ್ಯಾರೆಕ್ಟರ್ಸ್ ಇದಾರೆ ತೋರಿಸ್ತೀವಿ. ಲಿಟ್ರಲಿ ಅವತಾರ್ ಮೂವಿನೇ ರೀಕ್ರಿಯೇಟ್ ಮಾಡ್ದಂಗಿದೆ. ಬಟ್ ಎಲ್ಲ ಕ್ಯಾರೆಕ್ಟರ್ಸ್ ಹೆಸರು ಹೇಳಕ್ ಗೊತ್ತಾಗ್ತಾ ಇಲ್ಲ. 3 ಪಾರ್ಟ್ ನೋಡಿದ್ರು ಎಲ್ಲರ ಹೆಸರು ನೀಟಾಗಿ ತಲೆಯಲ್ಲಿ ಕೂತಿಲ್ಲ. ಜೇಕ್ಸು, ಅವನ ಹೆಂಡತಿ, ಯಾವಾಗ್ಲೂ ಏನ್ ಅವನದು ಸಲ್ಲಿ ಏನಿದೆ ಅದ್ರ ಸರ್ನೇಮ್ ಜೊತೆಗೆ ಸ್ಟಾಲಿನ್ ಅಲ್ಲಮ್ಮ ಸಲ್ಲಿ, ಅವನು ಜೇಕ್ ಸಲ್ಲಿ. ಅವನ ಹೆಂಡತಿ ಹೆಸರು ಅದು ಸಲ್ಲಿ ಅಂತ ಹೇಳ್ತಾನಲ್ಲ, ಮಿಸಸ್ ಸಲ್ಲಿ ಅಂತ. ಅದಕ್ಕೆ ಅದೇ ಫಿಕ್ಸ್ ಆಗ್ಬಿಟ್ಟಿದೀನಿ. ಅವಳ ಹೆಸರೇನು ನೈತಿರಿನೋ ಏನೋ ಇದೆ. ಓಕೆ, ಅವ್ರ ಮಕ್ಕಳು ಇವರು ಅಂತ ಒಂದು ರಾಶಿ ಜನ ಇದ್ದಾರೆ. ಇರೋ ಬರೋರ್ನೆಲ್ಲ ಇಲ್ಲಿ ಕೂರಿಸಿದ್ದಾರೆ. ಇನ್ ಮೇಲ್ಗಡೆ ಒಂದು ಜಾಗ ಕೊಟ್ಟಿದ್ದಾರೆ ಬರಕ್ಕೆ. ಬಟ್ ಜನ ಅದನ್ನೆಲ್ಲ ಜಾಸ್ತಿ ತಳ್ಳಿ ಮುರಿದು ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ.
ಅದಕ್ಕೆ ಅದನ್ನ ಕ್ಲೋಸೇ ಮಾಡ್ಬಿಟ್ಟು ಕೆಳಗಡೆನೇ ನುಕ್ಕೊಂಡು ಓಡಾಡಿ ಅಂತ. ಸಕ್ಕತ್ತಾಗಿದೆ. ಸಣ್ಣ ಮಕ್ಳನ್ನ ಕರ್ಕೊಂಡ್ ಬಂದ್ರೆ ಲಿಟ್ರಲಿ ಎಂಜಾಯ್ ಮಾಡ್ತಾರೆ. ಬೇಟೆಗಾರ ಬೇಟೆ ಆಡಕ್ಕೆಲ್ಲ ರೆಡಿ ಆಗಿರೋದು. ಹಾ, ಇಲ್ಲೊಂದು ಇವಾದ ತಂಗಿ ಅಕ್ಕ ತಂಗಿ ಇರ್ಬೇಕು. ಕಂಪ್ಲೀಟ್ ಸಮುದ್ರದ ಒಳಗಡೆ ಇದೀವಿ ಅಂತ ಅನ್ಸುತ್ತಾ? ಬನ್ನಿ ಬನ್ನಿ. ಯಾರ್ಯಾರು ಬರಕ್ಕಾಗತ್ತೆ ಬನ್ನಿ. ಆಕ್ಚುಲ್ ಆಗಿ ನಾವು ವೀಕೆಂಡ್ ಅಲ್ಲಿ ಬಂದಿರೋದು, ಸಂಡೇಲ್ ಬಂದಿರೋದ್ರಿಂದ, ಸಂಡೇ ಆಗಿರೋದ್ರಿಂದ ಜನ ಜಾಸ್ತಿ ಆಗಿ ಬರ್ತಾ ಇದಾರೆ. ಮೇ ಬಿ ವೀಕ್ ಡೇಸ್ ಅಲ್ಲಿ ಇಷ್ಟೊಂದು ಜನ ಇರಲ್ಲ ಅನ್ಸುತ್ತೆ. ವೀಕ್ ಡೇಸ್ ಅಲ್ಲಿ ಬಂದ್ರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆಕ್ಚುಲ್ ಆಗಿ ಇದು ಸಂಜೆ ಟೈಮ್ ಮಾತ್ರನೇ ಇರೋದಲ್ಲ, ಸಂಜೆ 5:30 ಇಂದ 9:30 ವರೆಗೂ. ಟಿಕೆಟ್ ಪ್ರೈಸ್ ಬಂದು 3 ವರ್ಷದ ಮೇಲಿನ ಎಲ್ರಿಗೂ ಕೂಡ 80 ರೂಪೀಸ್. ನಿಮ್ಮ ಮನೇಲಿರುವಂತಹ ಮಕ್ಕಳು ಕೂಡ ಖುಷಿ ಪಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ಬೋದು. ಕರ್ಕೊಂಡು ಬಂದಾದ್ಮೇಲೆ ಆಚೆನೂ ಆಪ್ಷನ್ಸ್ ಇದೆಯಲ್ಲ ಪರ್ಚೇಸಿಗೆ, ಅದಕ್ಕೆ ಇದಕ್ಕೆ ಅಂತ ಹೇಳಿ. ನಮ್ಮಣ್ಣ ಜೆಕ್ಸ್ ಅಲ್ಲ, ಮೇ ಬಿ ಅದು ಜೆಕ್ಸು ಅಲ್ಲ, ಇದೇ ಜೆಕ್ಸ್. ಎಲ್ಲ ಕ್ಯಾರೆಕ್ಟ್ರೇ ಕನ್ಫ್ಯೂಸ್ ಆಗೋ ಲೆವೆಲ್ ಅವ್ರೆ. ಇಷ್ಟೇ ಇರೋದು ಎಕ್ಸಿಬಿಷನ್, ತುಂಬಾ ಜಾಸ್ತಿ ಇಲ್ಲ. ಅಂದ್ರೆ ಗ್ರೌಂಡ್ ತುಂಬಾ ದೊಡ್ಡದಾಗಿದೆ. ಗ್ರೌಂಡ್ ಅಲ್ಲಿ ಈ ಎಕ್ಸಿಬಿಷನ್ ಜೊತೆಗೆ ಬೇರೆ ಬೇರೆ ಏನೇನೋ ಇರೋದ್ರಿಂದ ಹೆಂಗ ಅನಿಸ್ತಿದೆ ಅಮ್ಮ? ಚೆನ್ನಾಗಿನಾ? ಈ ಜೈಶು ಜೊತೆ ಸೇರ್ಕೊಂಡು ನಮ್ದು ಭಾಷೆಗಳೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಅವಳ ಮಾತೇನಿದೆ ಅದೇ ಬರ್ತಾ ಇದೆ. ಸೊ ಎಕ್ಸಿಬಿಷನ್ ಇಂದ ಎಕ್ಸಿಟ್ ಆಗ್ತಾ ಇದೀವಿ. ಆದ್ರೆ ಇಲ್ಲಿ ಶಾಪಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಮ್ ಜನ ಬರೋದೇ ಅದಕ್ಕೋಸ್ಕರ ಅಲ್ವಾ. ಈ ಕಡೆ ಒಂದು ಸೆಲ್ಫಿ ವಿಡಿಯೋ ಏನೋ ಇದೆಯಲ್ಲ ಆಪ್ಷನ್, ಅದೊಂದು ಬೇರೆ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಖರ್ಚಾಗುತ್ತೆ ಅದಕ್ಕೆ. ಅದ್ ಬಿಟ್ರೆ ಇಷ್ಟು ಶಾಪಿಂಗ್ ಇದೆ. ಇದಿಷ್ಟಕ್ಕೆ ಮುಗಿಯಲ್ಲ, ಇನ್ನ ತುಂಬಾ ದೊಡ್ಡದಾಗಿದೆ. ಹೋಗೋಣ. ಎಕ್ಸಿಬಿಷನ್ ನೋಡಕ್ ಬಂದವ್ರಿಗಿಂತ ಶಾಪಿಂಗ್ ಮಾಡೋರೇ ಜಾಸ್ತಿ ಆಗಿದ್ದಾರೆ. ಏನ್ ಕೊಡಿಸ್ತೀಯಮ್ಮ? ಏನ್ ಕೊಡಿಸ್ತೀಯ ಅಂದ್ರೆ ಝೀರೋ ಅಂತೆ. ಝೀರೋ ಬೇಡ ನನ್ಗೆ. ವಿಂಡೋ ಶಾಪಿಂಗ್ ನಮ್ ಜಾಯಮಾನದಲ್ಲೇ ಬಂದಿಲ್ಲ ಮಗನೆ. ಸಾಲ ಮಾಡಿ ಆದ್ರೂ ಪರವಾಗಿಲ್ಲ ಪರ್ಚೇಸ್ ಮಾಡ್ಬೇಕು. ಪ್ರತಿ ಸರಿ ಯಾವ್ದಾದ್ರು ಎಕ್ಸಿಬಿಷನ್ ಈ ತರದ್ ಏನಾದ್ರು ಇತ್ತು ಅಂತಂದ್ರೆ 100ಗೆ 200% ಇದನ್ನ ಆಡ್ತಾನೆ ನನ್ ಗಂಡ. ಆಮೇಲೆ ಏನಾಗಿದೆ, ಸೋಪ್ ಬಾಕ್ಸು, ಯಾವ್ದಾದ್ರು ಬುಟ್ಟಿ, ಇವೇ ತಗೋಬರೋದು. ಈ ಸಲಿನು ಏನ್ ಬೇಕು ತೋರ್ಸು, ಅದನ್ನೇ ನಂಬರ್ ಹಾಕ್ತೀನಿ ಅಂತಿದ್ದಾನೆ. ಹುಲಿ ಬೇಕಾ ಟೆಡಿ ಬೇರ್ ಬೇಕಾ ಅಂತ ನೋಡೋಣ ಇವಾಗ. ಅದೇನ್ ಹಾಕಿ ಅದೇನ್ ತೆಕ್ಕೊಡ್ತಾನಂತ. ಏನ್ ತೆಕ್ಕೊಡ್ತೀಯಮ್ಮ? ಹುಲಿನೇ ತೆಕ್ಕೊಡ್ತಾನಂತ. 4 ಯಾವ್ದಾದ್ರು ಬಂದಿಲ್ಲ. ಇವತ್ತು ಮತ್ತೇನಾದ್ರು ಸೋಪ್ ಬಾಕ್ಸ್ ತಗೊಂಡೆ ಅಂದ್ರೆ ಮಗನೆ ಇಲ್ಲೇ ಬಿಟ್ಟು ಹೋಗ್ತೀನಿ ನಿನ್ನ. ಇಲ್ಲ ಮಗನೆ, ಜಾಸ್ತಿ ಆಯ್ತು ಸೋಪ್ ಬಾಕ್ಸ್ ಗಿಂತ. ಹಾ, 19 ತಗೋ. ಮೆಚ್ಚದೆ ನಿನ್ನ. ಅಣ್ಣ ಗ್ರೀನ್ ಆರು ಕೊಡೋಣ, ರೆಡ್ ನಮಗ್ ಆಗ್ ಬರಲ್ಲ. ನನ್ ಗಂಡನ್ ಗ್ರೀನ್ ಇಷ್ಟ, ಗ್ರೀನ್ ಕೊಡ. ಇದೇನಪ್ಪ ಹುಲಿ? ತಗೋ ತೋರ್ಸು. ಎತ್ತು ಸಾಧನೆ ಮಾಡಿದ್ಯಲ್ಲ, ತೋರ್ಸೀಗ. ಎಕ್ಸಿಬಿಷನ್ ಅಂದ್ರೆ ಇದೆಲ್ಲ ಇರ್ಲೇಬೇಕಲ್ಲ. ರಿಂಗ್ಸು, ಆಮೇಲೆ ಅದ್ ಬಾಲ್ಸು, ಇದು ಚೊಂಬು ಗೇಮ್ ಎಲ್ಲ ಇದಾವೆ. ಬೇರೆ ಬೇರೆ ಕಾಸ್ಟ್ ಇದೆ. ಅದಕ್ಕೆ ಎಷ್ಟಿತ್ತಮ್ಮ ಬಾಲ್ಸ್ದು? 50 ರೂಪೀಸ್. 50 ರೂಪೀಸ್. ಬೇರೆ ಬೇರೆ ಗೇಮ್ಸ್ ಇದೆ. ದೊಡ್ಡದು ಜಾಯಿಂಟ್ ವೀಲ್ ಎಲ್ಲ ಇದೆ. ಬಲೂನ್ ಇದೆಲ್ಲ ಸುಮ್ನೆ ನಮ್ದು ಎಂಟರ್ಟೈನ್ಮೆಂಟ್ ಗೆ ಬ್ಲಾಸ್ಟ್ ಮಾಡ್ಬೇಕು. ಆರ್ಚರಿ ಇದೆ. ಅದ್ ಬಿಟ್ರೆ ಫುಡ್ ಸ್ಟಾಲ್ ಎಲ್ಲ ಇದೆ ಮುಂದೆ ತುಂಬಾ. ಆಮೇಲೆ ಈ ಜಾಯಿಂಟ್ ವೀಲ್ಸ್ ದೊಡ್ಡ ದೊಡ್ಡದು
ಆಮೇಲೆ ಅದೇನೇನೋ ಇರುತ್ತಲ್ವಾ, ಅದ್ರ ಹೆಸರುಗಳೇ ಬರ್ತಾ ಇಲ್ಲ ನನ್ಗೆ. ಆ ಡಿಸ್ಕೋ ಚೇಸು ಅದು ಇದೆಲ್ಲ, ಮತ್ತೆ ಸಣ್ಣ ಸಣ್ಣ ಬೋಟು ಎಲ್ಲ ಇದೆ ಮಕ್ಕಳಿಗೋಸ್ಕರ. ತೋರಿಸ್ತೀನಿ ಒಮ್ಮೆ. ಇದು ಈ ತರ ಕಾರ್ದು ಗೇಮು. ಒಟ್ನಲ್ಲಿ ಮಕ್ಳನ್ನ ಕರ್ಕೊಂಡ್ ಬಂದ್ರೆ ದೇವ್ರಾಣೆಗೂ ಎಂಜಾಯ್ ಮಾಡ್ತಾರೆ. ಅದ್ರಲ್ಲಂತೂ ಎರಡು ಮಾತೇ ಇಲ್ಲ. ನೋಡಿ ಇಲ್ಲಿ ಮಕ್ಳನ್ನೆಲ್ಲ ಕ್ಯೂ ನಿಲ್ಸ್ಕೊಂಡ್ ನಿಂತವ್ರೆ ಜನ ಆಡ್ಸಕ್ಕೆ ಅಂತ. ಹಿಂಗೆ ಸಣ್ಣದಾಗಿ ಬೋಟಿಂಗ್ ಅಲ್ಲಿ ಹೋಗ್ಬೋದು ಮಕ್ಳ ಜೊತೆ, ಅಥವಾ ಜಾಯಿಂಟ್ ವೀಲ್ ನೋಡಿ ದೊಡ್ಡದು. ಆ ನೀವ್ ಹೋಗಿ ಆಡಿ, ನಾನು ಯಾಕೆ ಬರ್ಲಿ? ಆ ಜಾಯಿಂಟ್ ವೀಲ್ ಅಂದ್ರೆ ನನಗ್ ಭಯ. ನನ್ ಗಂಡನ್ಗೆ ಇಷ್ಟ. ನನ್ ಗಂಡಂಗ್ ಒಬ್ನೇ ಹೋಗು ಅಂದ್ರೆ ಹೋಗಕ್ ರೆಡಿ ಇಲ್ಲ. ನನ್ನ ಕರೀತಾರೆ. ನನ್ಗೆ ಅದ್ರಲ್ಲಿ ಕೂರಕ್ಕೆ ಅಂತ ಅಂದ್ರೆ ಪ್ರಾಣ ಹೋಗೋಷ್ಟು ಸಂಕಟ ಆಗತ್ತೆ. ಯಾವ ಬೋಟ್ ಅಲ್ಲಮ್ಮ? ಅದು ಬೇಡ, ಆ ಬೋಟು ಬೇಡ, ಯಾವ ಬೋಟು ಬೇಡ. ನೀವು ಬೇಕಾದ್ರೆ ಹೋಗಿ. ನೋ ವೇ, ಚಾನ್ಸೇ ಲೇದು. ನಿಮ್ಗೆ ಯಾವ್ದಾದ್ ಬೇಕು ಎಲ್ಲದಕ್ಕೂ ನೀವೇ ಹೋಗಿ ಬನ್ನಿ. ಇನ್ನೊಬ್ಳನ್ನ ಯಾರನ್ನಾರು ಕರ್ಕೊಳ್ಳಿ. ಹಾ, ಟ್ರೈನ್ ಮಕ್ಕಳ ಜೊತೆಗೆ ಟ್ರೈನ್ ಇದೆ. ದೊಡ್ಡವರು ಆಡ್ತಿದಾರ? ಓ, ದೊಡ್ಡವರು ಚಿಕ್ಕವರು ಎಲ್ಲರಿಗೂ. ಚೆನ್ನಾಗಿದೆ ಅಲ್ವಾ? ಒಂದ್ ರೌಂಡಾ? ಒಂದ್ ರೌಂಡ್ ಹೋಗ್ ಬಂದ್ ಎರಡನೇ ರೌಂಡ್ ಹೋಗ್ತಿದಾರೆ. ಏನಪ್ಪ, 80 ರೂಪಾಯಿ ಟಿಕೆಟ್. ಎಲ್ಲಿ ನೋಡಿದ್ರಿ? ಓ, ಟಿಕೆಟ್ ಇಲ್ಲಿ. ನನ್ ಗಂಡ ಬಾಳ ಶಾರ್ಪ್ ಆಗ್ಬಿಟ್ಟವ. ಸ್ನಾಕ್ಸ್ ಅದು ಇದಕ್ಕೆಲ್ಲ ಸುಮಾರು ಏನೇನೋ ಆಪ್ಷನ್ಸ್ ಇದೆ. ನೋಡ್ಬೇಕು, ನಾವೇನಾದ್ರು ಟ್ರೈ ಮಾಡ್ಬೋದಾ ಏನು ಅಂತ. ಚಾಟ್ಸ್ ಅದು ಇದೆ, ಜೊತೆಗೆ ಗೇಮ್ಸೇ ಜಾಸ್ತಿ ಇದೆ. ಗೇಮ್ಸ್ ಶಾಪಿಂಗ್ ಜಾಸ್ತಿ ಓಡ್ತಿರೋದ್ ಅನ್ಸುತ್ತೆ. ಜನ ಎಲ್ಲಿದ್ರು ಗುರು ಗೊತ್ತಿಲ್ಲ, ಇಷ್ಟೊಂದ್ ಜನ. ದೊಡ್ಡ ಜಾಯಿಂಟ್ ವೀಲ್. ಮಕ್ಕಳಿಗೆ ಜಾಸ್ತಿ ಗೇಮ್ಸ್ ಇರೋದು ದೊಡ್ಡವ್ರಿಗಿಂತ. ಈ ಮಂತ್ ಫುಲ್ ಅಂತೂ ಇರುತ್ತೆ, ಬಟ್ ಜನ ಕ್ರೌಡ್ ಈ ತರ ಆಗ್ತಿರೋದ್ ನೋಡಿ ಯಾರು ಆರ್ಗನೈಸ್ ಮಾಡಿದ್ದಾರೆ ಅವ್ರು ಮೇ ಬಿ ಈ ಮಂತ್ ಎಂಡ್ ಮಾಡಲ್ಲ ಅನ್ಸುತ್ತೆ. ನೆಕ್ಸ್ಟ್ ಇಯರ್ಗೂ ಅಂದ್ರೆ ನೆಕ್ಸ್ಟ್ ಮಂತ್ಗೂ ಕಂಟಿನ್ಯೂ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಪ್ಲಾನ್ ಮಾಡ್ಕೊಳ್ಳೋದಾದ್ರೆ ವೀಕ್ ಡೇಸ್ ಅಲ್ಲೇ ಬನ್ನಿ. ವೀಕೆಂಡ್ ಅಲ್ಲಿ ಬಂದ್ರೆ ಕಾಲ್ ಇಡಕ್ಕೂ ಜಾಗ ಇಲ್ಲ, ಹಂಗ ಜನ ತುಂಬಿರ್ತಾರೆ. ನೀವೊಂದು ಎಂಜಾಯ್ ಮಾಡಕ್ ಆಗಲ್ಲ, ತಿನ್ನಕ್ ಆಗಲ್ಲ. ಎಕ್ಸಿಬಿಷನ್ ಅಲ್ಲೂ ಕೂಡ ಎಲ್ಲ ನೋಡೋದಕ್ಕೆ ನೀಟಾಗಿ ಆಗಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ ಜನಕ್ಕೆ ಕಾಮನ್ ಸೆನ್ಸ್ ಕಂಪ್ಲೀಟ್ ಆಗಿ ಹೋಗಿದೆ. ಹತ್ರ ಒಂದ್ ಅಡಿ ಗ್ಯಾಪ್ ಅಲ್ಲಿ ವಿಡಿಯೋ ಮಾಡ್ತಿದ್ರು, ಅದ್ರ ಸಂದಿನೂ ನುಗ್ಗ್ ಹೋಗ್ತಾ ಇದಾರೆ. ಹಂಗಾಗಿ ಮತ್ತೆ ಇನ್ನೇನು ತೋರ್ಸಕ್ಕಂತ ನನ್ನ ಹತ್ರ ಆಪ್ಷನ್ ಇಲ್ಲ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಅನ್ನ ಮಾಡ್ತಾ ಇರಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ಲೈಕ್ ಮಾಡೋ ಜೊತೆಗೆ ಇನ್ ಮುಂದಕ್ಕೂ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.